ಜಿಂಕೆ ರೊಚ್ಚಿಗೆದ್ದು ಸಿಂಹ ಆಗ್ತಿದೆ ಅಂತ ಹೇಳಿ ಅವಿನಾಶ್ ಅವರು ಹೇಳಿದಾರ. ಈ ಒಂದು ಮಾತು ಯಾಕೆ ಹೇಳಿದಾರೆ ಅಂತಂದ್ರೆ, ಈ ಬಿಗ್ ಬಾಸ್ ಮನ್ಯಾಗ ಏನ್ ನಡೆಯಕತ್ತದ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಅದ. ಈಗ 2 ತಂಡ ಆಗಿದೆ. ಒಂದು ತನಿಷಾ ಅವ್ರದ್ದು ಒಂದು ತಂಡ ಆಗಿದೆ, ಮತ್ತೆ ಸಂಗೀತ ಅವ್ರದ್ದು ಒಂದು ತಂಡ ಆಗಿದೆ. ಈ ಒಂದು ತಂಡದಲ್ಲಿ 4 ಜನ ಆಗಿದಾರಲ್ವಾ. ಈ ಒಂದು 2 ತಂಡಗಳಿಗೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ಇಟ್ಕೋಬೇಕು ಬಟ್ಟೆನ. ಆ ಬಟ್ಟೆಗ ಇವ್ರು ಬಂದು ಅಂದ್ರೆ ಎದುರಾಳಿ ತಂಡ ಬಂದು ಬಣ್ಣ ಹಚ್ಚಬಾರ್ದು. ಬಣ್ಣ ಹಚ್ಚಿದ್ರು ಕೂಡ ಅದನ್ನ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿ ಮತ್ತೆ ಹಾಕೋಬೇಕಂತ ಹೇಳಿ ಹೇಳಿದಾರ. ಅದಕ್ಕೆ ನಮ್ರತಾ ಅವರು ಮತ್ತೆ ಅವರೆಲ್ಲ ವಾಶ್ ಮಾಡೋದು ಕೂಡ ಇದೆ ಅಲ್ವಾ. ಈ ಒಂದು ಟಾಸ್ಕ್ ನಲ್ಲಿ ಈಗ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವಿನಾಶ್ ಅವ್ರಿಗೆ ಅವ್ರ ಬಟ್ಟೆನ ಕಾಪಾಡ್ಕೋಬೇಕಲ್ವಾ. ಈಗ ಅವ್ರು ಬಂದು ಎದುರಾಳಿ ತಂಡದವ್ರು ಬಂದು ಬಣ್ಣ ಹಚ್ಚಬಾರ್ದು, ಹಚ್ಚಿಲಾದಂಗ ನೋಡ್ಕೋಬೇಕಾಗ್ಯದ ಈಗ ಅದನ್ನ. ಅದಕ್ಕೆ ಅಂದ್ರೂ ಕೂಡ ಅವ್ರು ಬಂದು ಹಚ್ಚಕತ್ತಾರಲ್ಲ, ಅದಕ್ಕೆ ತುಂಬಾ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವಿನಾಶ್ ಅವರು ಹೇಳಿದ್ರು, ಅವರು ಈಗ ಜಿಂಕೆ ಸಿಂಹ ಆಗ್ತಿದೆ ರೊಚ್ಚಿಗೆದ್ದಂತ ಕೂಡ ಈ ಮಾತನ್ನ ಹೇಳಿದಾರೆ ಅವರು. ಈ ಒಂದು ಟಾಸ್ಕ್ ನಲ್ಲಿ ನಮ್ಗೆ ಏನ್ ಗೊತ್ತಾಗ್ತದ ಅಂದ್ರೆ, ಈಗ ಎಲ್ರು ತಮ್ಮಾಟ ತಾವು ಆಡಕ ಸ್ಟಾರ್ಟ್ ಮಾಡಿದಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವಿನಾಶ್ ಅವರು ತುಂಬಾ ರೊಚ್ಚಿಗೆದ್ದಿದಾರ ಅಂತಾನೆ ಕಾಣಕತ್ತದ. ಯಾಕಂತಂದ್ರೆ ಈಗ ಅವ್ರವ್ರ ಆಟ ಅವ್ರವ್ರು ಆಡ್ಬೇಕಲ್ವಾ. ಇಷ್ಟು ದಿನ ಅವ್ರನ್ನ ಸೈಲೆಂಟ್ ಇದಾರ, ಅವ್ರ ಆಟನೇ ಸ್ಟಾರ್ಟ್ ಮಾಡಿಲ್ಲ. ಈಗ ಸೆಕೆಂಡ್ ಅಲ್ಲಿ ಬಂದಾರ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿನಾಗ ಬಂದಾರ ಅಂತಂದ್ರೆ ಅವ್ರು ಎಷ್ಟು ಆಕ್ಟಿವ್ ಆಗಿರ್ಬೇಕು, ಎಷ್ಟು ಮುಂದೆ ಇರ್ಬೇಕು, ಅವರು ಎಲ್ಲವನ್ನ ಸ್ಟ್ರಾಟಜಿ ಬೇಗ ಬೇಗ ಮಾಡ್ಬೇಕು ಅವ್ರು ಅಂತ ಹೇಳಿ ಈ ಬಿಗ್ ಬಾಸ್ ಮನ್ಯಾಗ ಅಂದಿದ್ದೆ ಎಲ್ಲರೂ ಕೂಡ ಅಂದಿದ್ದಾರ. ಈ ಎಲ್ಲ ಒಂದು ಮಾತುಗಳನ್ನ ನೆನಪಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅವರು ಆ ರೊಚ್ಚಿಗೆ ಎದ್ದಳ್ಳೇಬೇಕು, ಇಲ್ಲ ಅಂತಂದ್ರೆ ಅವ್ರ ಆಟ ಆಗಂಗೆ ಇಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಅದೇ ರೀಸನ್ಸ್ ಕೊಡ್ತಾರ, ಇವರು ಮತ್ತೆ ಆಡಿಲ್ಲ, ಮತ್ತೆ ರೊಚ್ಚಿಗೆದ್ದಿಲ್ಲ, ಮತ್ತೆ ಸ್ಟ್ರಾಟಜಿಯಿಂದ ಆಡಿಲ್ಲ ಅಂತ ಹೇಳಿ ಹೇಳ್ತಾರಲ್ವಾ. ಅದಕ್ಕೆ ಅವರು ಕೂಡ ತುಂಬಾ ಕೋಪಗೊಂಡು ಆಟವನ್ನ ಆಡಕತ್ತಾರ. ಇದು ಎಲ್ಲರೂ ಕಾಣಕತ್ತದ. ಆಮೇಲೆ ನಮ್ರತಾ ಅವರು ಕೂಡ ವಿನಯ್ ಅವ್ರ ವಿರುದ್ಧ ಮಾತಾಡಿದಾರಂತ ಹೇಳ್ತೀನಿ. ಯಾಕಂತಂದ್ರೆ ನಮ್ರತಾ ಅವರು ವಿನಯ್ ಅವ್ರ ವಿರುದ್ಧ ಧ್ವನಿ ಎತ್ತಿದಾರ. ಏನಂತಂದ್ರೆ, ಏನ್ ರಾಂಗ್ ಆಗಿ ನಡ್ಸ್ಕೊಳಕತ್ತೀರ ನೀವು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಈಗ ಅಪೋಸಿಟ್ ಟೀಮ್ ಆಗಿದ್ದಾಗ ಮಾತ್ರ ವಿನಯ್ ಅವ್ರದ್ದು ತಪ್ಪು ಕಾಣಿಸ್ತದೆ ಇಲ್ಲಿ ನಮ್ರತಾ ಅವ್ರಿಗ, ಇಲ್ಲ ಅಂತಂದ್ರೆ ಕಾಣಂಗೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದೇ ನೋಡಕತ್ತೀವಲ್ಲ ನಾವು. ಇಷ್ಟು ದಿನ ಏನೇನಾಗಿತ್ತು, ಅವ್ರ ಟೀಮ್ ಆಗಿದ್ರು ಕೂಡ ಏನ್ ಮಾತಾಡ್ತಿರ್ಲಿಲ್ಲ. ಈಗ ಎದುರಾಳಿ ತಂಡ ಆಗಿದೆ ಅಲ್ವಾ, ಅದಕ್ಕೆ ವಿನಯ್ ಅವ್ರ ತಪ್ಪು ಏನಂತ ಹೇಳಿ ಕಾಣಕತ್ತದ ನಮ್ರತಾ ಅವ್ರಿಗೆ ಅಂತಾನೆ ಹೇಳ್ಬೋದು. ವಿನಯ್ ಅವರು ತುಂಬಾ ವಿಲನ್ ತರ ವರ್ತನೆ ಮಾಡಕತ್ತಾರೆ ಈಗ. ಯಾಕಂತಂದ್ರೆ ಅವ್ರ ಬಟ್ಟೆನ ಅವ್ರು ಕಾಪಾಡ್ಕೋಬೇಕಾಗಿದೆ. ಈಗ ಬಣ್ಣ ಹಚ್ಚಲಾದಂಗ ಇವರು ಕಾಪಾಡ್ಕೊಳ್ಬೇಕಾಗ್ಯದ. ಬಟ್ ಇಬ್ರು ಈಗ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ನಲ್ಲಿ. ಅದಕ್ಕೆ ಅವಿನಾಶ್ ಅವ್ರು ಹೇಳಿದಾರೆ, ನೀನೊಬ್ನೇ ವಿಲನ್ ಅಲ್ಲ ಇಲ್ಲಿ ಅಂತ ಹೇಳಿದಾರ. ಅಂದ್ರೆ ಇವ್ರು ಕೂಡ ವಿಲನ್ ಆಗಕತ್ತಾರ, ಇವಾಗ ವಿಲನ್ ಆಗಿದಾರ ಅಂತಾನೆ ಕಾಣಕತ್ತದ ಇನ್ನ ಪ್ರೋಮೋದಾಗ. ಇನ್ನ ನೋಡೋಣ. ಕಾರ್ತಿಕ್ ಅವರು ಕೂಡ ತುಂಬಾ ರೇಗಾಡಿದಾರ. ಆಮೇಲೆ ಎಲ್ರು ಕೂಡ ಮಾತಿಗೆ ಮಾತು ಬೆಳೆಸಿದಾರ ಅಂತಾನೆ ಹೇಳ್ಬೋದು. ಆಮೇಲೆ ಸಿರಿ ಮೇಡಮ್ ಅವ್ರು ಕೂಡ ಹೇಳಿದ್ದಾರೆ ಅವ್ರಿಗೆ ಯಾಕಂತಂದ್ರೆ ಅವರು ಈ ಟೈಮಲ್ಲಿ ಇಲ್ಲ, ಆ ಟೀಮಲ್ಲಿ ಇಲ್ಲ. ಅಂದ್ರೆ ಸಂಗೀತ ಅವ್ರ ಟೀಮಲ್ಲಿ ಇಲ್ಲ, ತನಿಷ್ ಅವ್ರ ಟೀಮಲ್ಲಿ ಕೂಡ ಇಲ್ಲ, 2 ಟೀಮಲ್ಲಿ ಇಲ್ಲಲ್ಲ ಅವ್ರಿಗೆ. ಅದಕ್ಕೆ ಬಿಗ್ ಬಾಸ್ ಅವರು ಅವ್ರು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೊಂದು ಆಟ ಕೊಟ್ಟಿದ್ದಾರಲ್ವಾ. ಅದಕ್ಕೆ ಅವ್ರು ಇಲ್ಲಿ ಉಸ್ತುವಾರಿ ಅನ್ನಂಗೆ ಕಾಣಿಸಕತ್ತದ. ಈ ಒಂದು ಟಾಸ್ಕ್ ನಲ್ಲಿ ಸಿರಿ ಅವರು ಉಸ್ತುವಾರಿ ಅನ್ನಂಗೆ ಕಾಣಕತ್ತದ. ಅದಕ್ಕೆ ಅವರು ನಾನು ಹೇಳಿದ್ದೆ ಫೈನಲ್ ಅನ್ನೋ ತರ ಕೂಡ ಮಾತಾಡಕತ್ತಾರ. ನೀವು ಹೋಗ್ರಿ ಅಂತ ಹೇಳಿ ಬಂದು ಹೇಳಕತ್ತಾರ. ಫುಲ್ ಅವ್ರು ಕೂಡ ವೈಲೆಂಟ್ ಆಗಿರೋದು ನಮ್ಗೆಲ್ರಿಗೂ ಪ್ರೊಮೋದಾಗ ಕಾಣಿಸದ. ನೋಡೋಣ ಈ ಪ್ರೋಮೋನೇ ಎಷ್ಟು ವೈಲೆಂಟ್ ಆಗಿದ. ಇನ್ನ ಎಪಿಸೋಡ್ನಾಗ ಅದು ಹೆಂಗೆ ಜಗಳ ಆಡಿದಾರೋ, ಯಾರ್ಯಾರ ಮಧ್ಯೆ ಏನೇನು ವಾದ ವಿವಾದಗಳಾಗಿದಾವೋ, ಮಾತಿಗೆ ಮಾತು ಎಷ್ಟೆಷ್ಟು ಬೆಳೆದಿದ್ದಾವ ಅಂತ ಹೇಳಿ ಫುಲ್ ಎಪಿಸೋಡ್ ನೋಡ್ಬಿಟ್ಟು ನಾಳೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.